ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 78. ಹಾಗೆ ಸಾಕಷ್ಟು ಸುಂದರವಾದ ಅನುಭೂತಿಗಳನ್ನು ತಮ್ಮ ಜೀವನದ ಅಕೌಂಟ್ನಲ್ಲಿ ಸೇರಿಸಿಕೊಂಡು ಸಂತೋಷವಾಗಿ ಹಿಂದಿರುಗಿದರು ಸಾಹಿತ್ಯ ಮತ್ತು ತಾರಕ್. ಮಧ್ಯಾಹ್ನ ಅಲ್ಲಿಂದ ಹೊರಟವರು ಮಧ್ಯದಲ್ಲಿ ಕ್ಯೂಟಿಗಾಗಿ ಶಾಪಿಂಗ್ ಮಾಡಿ ಮನೆಗೆ ತಲುಪುವಷ್ಟರಲ್ಲಿ ರಾತ್ರಿ ಆಗಿ ಹೋಗಿತ್ತು. ಫ್ಲೈಟ್ ಇಳಿದ ಕೂಡಲೇ ಕೌಸಲ್ಯ ಅವರಿಗೆ ಕರೆ ಮಾಡಿ ಕ್ಯೂಟಿ ಬಗ್ಗೆ ಕೇಳಿದ ತಾರಕ್. ಅಷ್ಟರಲ್ಲಾಗಲೇ ಕ್ಯೂಟಿ ತಾರಕ್ ಅವರು ಬರುವ ಸಮಯಕ್ಕೆ ಬಾರದೆ ಇಡೀ ಮನೆಯನ್ನು ಹಾಳು ಮಾಡಿ ಆ ಹಾಳು ಮಾಡಿರುವ ಜಾಗಕ್ಕೆ ಅಲಂಕಾರ ಮಾಡಲು ಅಜ್ಜಿ ಅಮ್ಮಮ್ಮನ ಕೂದಲನ್ನು ಸಹ ಬಳಸುತ್ತಿದ್ದಳು. ಏನು ಮಗು, ಮನೆಗೆ ಬರಲು ಇನ್ನೆಷ್ಟು ಹೊತ್ತು? ಇಲ್ಲಿ ನಿನ್ನ ಮಗಳು ನೀನು ಬರುವಷ್ಟರಲ್ಲಿ ನನ್ನ ಕೂದಲನ್ನೆಲ್ಲ ಕಿತ್ತು ಪಾಕಕ್ಕೆ ಹಾಕುವ ಹಾಗಿದ್ದಾಳೆ ಎಂದು ಪಾಪ ಕೌಸಲ್ಯ ಅವರು ಗೋಳಾಡಿದರು. ತಾರಕ್ ಮಾತ್ರ ಕೂಲಾಗಿ ನಗುತ್ತಾ ಸಾಹಿಯನ್ನು ಮಡಿಲಲ್ಲಿ ಕೂರಿಸಿಕೊಂಡು ಡ್ರೈವ್ ಮಾಡುತ್ತಾ, ಸುಮ್ಮನಿರು ಮಮ್ಮಿ, ನೀನು ನನ್ನ ಏಂಜಲ್ ಹಾಗೇನೂ ಮಾಡಲ್ಲ, ಶಿ ಈಸ್ ವೆರಿ ಇನ್ನೋಸೆಂಟ್ ಎಂದನು ತಾರಕ್. ತಾರಕ್ಗೆ ಮಗಳ ಮೇಲಿದ್ದ ಪ್ರೀತಿಗೆ ಮಡಿಲಲ್ಲಿ ಕುಳಿತಿದ್ದ ಸಾಹಿತ್ಯ ಟಕ್ಕನೆ ತಾರಕ್ ಕಡೆಗೆ ತಲೆ ತಿರುಗಿಸಿ ಅಬ್ಬೋ ಎನ್ನುವಂತೆ ಒಂದು ನೋಟ ನೀಡಿದಳು. ಸಾಹಿತ್ಯ ಲುಕ್ಸ್ಗೆ ತಾರಕ್ ಕೈಗೆ ಸಿಕ್ಕ ಸಾಹಿ ಕೆನ್ನೆಯ ಮೇಲೆ ಗಟ್ಟಿಯಾಗಿ ಕಚ್ಚಿ ಕಣ್ಣು ಹುಬ್ಬು ಹಾರಿಸಿದನು. ಏನೇ ಎನ್ನುವಂತೆ ಸಾಹಿತ್ಯ ಕೆನ್ನೆ ಒರೆಸಿಕೊಂಡು ಮೂತಿ ತಿರುಗಿಸುತ್ತಾ ಎಂದು ಪಕ್ಕದ ಸೀಟಿಗೆ ಸರಿಯಲು ಹೋಗುವಾಗ ತಾರಕ್ ಆ ಅವಕಾಶ ನೀಡದೆ ಸೊಂಟದ ಸುತ್ತ ಇರುವ ತನ್ನ ಕೈಯನ್ನು ಮತ್ತಷ್ಟು ಬಲವಾಗಿ ಹಿಡಿದುಕೊಂಡನು. ತಾರಕ್ ತನ್ನ ಮಗಳ ಮುಗ್ಧತೆಯ ಬಗ್ಗೆ ದೊಡ್ಡದಾಗಿ ಹೇಳಿಕೊಳ್ಳುತ್ತಿರುವಾಗ ಕೌಸಲ್ಯ ಅವರ ಎದುರಿನಲ್ಲೇ ಸುಮಿತ್ರಾ ಅವರು ಊಟ ತಿನ್ನಿಸುತ್ತಿದ್ದರೆ ಅದನ್ನು ತಿನ್ನದೆ ನಮ್ಮ ಡ್ಯಾಡಿ ಇನ್ನೂ ಯಾಕೆ ಬಂದಿಲ್ಲ ಹೇಳು ಎನ್ನುತ್ತಾ ಅವರ ಕೂದಲನ್ನು ಹಿಡಿದು ಎಳೆಯುತ್ತಿದ್ದ ಕ್ಯೂಟಿಯನ್ನು ನೋಡು ತಾರಕ್, ನಿನ್ನ ಮಗಳು ನೀನು ಅಂದುಕೊಂಡಷ್ಟು ಮುಗ್ಧ ಹುಡುಗಿಯಲ್ಲ ಚಿನ್ನ. ಬೇಕಿದ್ದರೆ ಒಮ್ಮೆ ವಿಡಿಯೋ ಕಾಲ್ ಕನೆಕ್ಟ್ ಮಾಡು, ನಿನ್ನ ಮಗಳು ಎಷ್ಟು ಮುಗ್ಧಳು ಅಂತ ಈಗಲೇ ತೋರಿಸ್ತೀನಿ ಅಂದರು. ಮಮ್ಮಿ, ನಾವು ಈಗಾಗಲೇ ಸಿಟಿಯಲ್ಲೇ ಇದ್ದೇವೆ, ಆದರೆ ನೀನು ಕ್ಯೂಟಿಗೆ ಹೇಳಬೇಡ, ಅವಳಿಗೆ ಸರ್ಪ್ರೈಸ್ ಕೊಡುತ್ತೇನೆ ಎಂದನು. ಏನೋ ಕಣೋ, ನಿನ್ನ ಸರ್ಪ್ರೈಸ್ಗಾಗಿ ಇಲ್ಲಿ ನಮ್ಮ ಕೂದಲನ್ನು ಬಲಿ ಕೊಡಬೇಕು ಅಂತ ಅಂದುಕೊಂಡಿದ್ದೀಯಾ ಅಂದರು. ಉಪ್ಸ್ ಮಮ್ಮಿ, ಯಾಕೆ ನನ್ನ ಏಂಜಲನ್ನು ಏನೋ ತುಂಬಾ ತುಂಟಿ ಮಗುವಿನಂತೆ ಕ್ರಿಯೇಟ್ ಮಾಡುತ್ತಿದ್ದೀಯ ನೀನು ಅಂದ. ಅರೆ, ನೀನು ಮೊದಲು ವಿಡಿಯೋ ಕಾಲ್ ಕನೆಕ್ಟ್ ಮಾಡು ಕಣೋ, ನೀನು ಸೈಲೆಂಟ್ ಆಗಿ ನೋಡುತ್ತಿರು, ನಿನ್ನ ಮಗಳು ಏನು ಮಾಡುತ್ತಾಳೆ ಅಂತ ನೋಡಿ ಆಮೇಲೆ ಹೇಳು ಅಂದರು. ಓಕೆ ಮಮ್ಮಿ ಎಂದು ಸಾಹಿಯನ್ನು ಬಿಡುತ್ತಲೇ ಆಕೆ ಅವನ ಮಡಿಲಿನಿಂದ ಎದ್ದು ತನ್ನ ಸೀಟಿನಲ್ಲಿ ಕೂರುತ್ತಿದ್ದಂತೆಯೇ ತಾರಕ್ ವಿಡಿಯೋ ಕಾಲ್ ಕನೆಕ್ಟ್ ಮಾಡಿದನು. ಸುಮಿತ್ರಾ ಅವರು ಮೊಸರನ್ನು ತಿನ್ನಿಸುತ್ತಿದ್ದರೆ ಬಾಯಿಯಲ್ಲೆಲ್ಲ ಮೊಸರು ಊಸಿಕೊಂಡು ಉಂಗುರಗಳಂತಿದ್ದ ತನ್ನ ಕೂದಲಿಗೆ ಜಡೆ ಸಹ ಹಾಕಿಸದೇ ಇರುವುದರಿಂದ ಆ ಕೂದಲೆಲ್ಲ ಮುಂದಕ್ಕೆ ಬೀಳುತ್ತಿದ್ದರೆ ಪೆನ್ ಕ್ಯಾಪ್ನಲ್ಲಿ ಆಕೆಯ ಕೂದಲನ್ನು ಹಿಡಿದು ಆ ಪೆನ್ ಎಳೆಯುತ್ತಾ, ಹೇಳು ನಮ್ಮ ಡ್ಯಾಡಿ ಯಾಕೆ ಇನ್ನೂ ಬಂದಿಲ್ಲ ಎಂದು ಕೂಗುತ್ತಿದ್ದ ಕ್ಯೂಟಿಯ ಧ್ವನಿಗೆ ಸುಮಿತ್ರಾ ಅವರು ಎಲ್ಲಿ ಕ್ಯೂಟಿಯ ಕೈಯಲ್ಲಿರುವ ಕೂದಲು ನೆಲದ ಪಾಲಾಗುವುದೋ ಎಂಬ ಭಯದಿಂದ ಬಿಕ್ಕಿ ಬಿಕ್ಕಿ ನೋಡುತ್ತಿದ್ದ ಅತ್ತೆಯ ಮುಖ ನೋಡಿ ತಾರಕಗೆ ನಗು ತಡೆಯಲಾಗಲಿಲ್ಲ. ಸಾಹಿತ್ಯ ಆ ದೃಶ್ಯ ನೋಡಿ ತಾಯಿಯ ಮೇಲೆ ಕರುಣೆ, ಮಗಳ ಮೇಲೆ ಕೋಪ, ತಾರಕ್ ನಗುತ್ತಿರುವುದನ್ನು ನೋಡಿ ಹುರಿ ಮತ್ತು ಕೋಪ ತಲೆಗೆ ಏರುತ್ತಿರಲು ಅವೆಲ್ಲವನ್ನ ತೀರಿಸಿಕೊಳ್ಳಲು ಕೈಗೆ ಸಿಕ್ಕ ತಾರಕ್ ತೊಡೆಯನ್ನು ಬಲಿ ಕೊಟ್ಟು ಬಿಟ್ಟಳು. ಎಂದು ತಾರಕ್ ಕೂಗಿದ ಕೂಗು ಕಾರ್ನ ಟಾಪನ್ನು ಹಾರಿಸದಿದ್ದರೂ ಸಾಹಿಯ ಕಿವಿಗಳನ್ನು ಮಾತ್ರ 5 ಕ್ಷಣಗಳವರೆಗೆ ಬ್ಲಾಂಕ್ ಮಾಡುವಂತೆ ಮಾಡಿತು. ಅರ್ಧ ಗಂಟೆಯ ನಂತರ ಮನೆಗೆ ತಲುಪಿದ ತಾರಕ್ ಸಾಹಿತ್ಯ ಅವರು ಸೈಲೆಂಟಾಗಿ ಮನೆಯೊಳಗೆ ಹೆಜ್ಜೆ ಇಡುತ್ತಾ ಕೆಲಸದವರಿಗೆ ತಾವು ಬಂದಿರುವ ವಿಷಯ ಕೂಗಬಾರದೆಂದು ಸನ್ನೆ ಮಾಡಿ ನೇರವಾಗಿ ಕೌಸಲ್ಯ ಅವರ ಬೆಡ್ರೂಮ್ಗೆ ಹೋಗಿಬಿಟ್ಟನು. ತಾರಕ್ ಹಿಂದೆಯೇ ಸಾಹಿತ್ಯ ಕೂಡ. ತಾರಕ್ ಅವರು ಹೋಗುವಷ್ಟರಲ್ಲಿ ಕೌಸಲ್ಯ ಅವರ ರೂಮಿನಲ್ಲಿ ವಸ್ತುಗಳನ್ನೆಲ್ಲ ಕೌಸಲ್ಯ ಅವರ ಮೇಲೆ ಎಸೆದು ಹೊಡೆಯುತ್ತಾ, ನಮ್ಮ ಡ್ಯಾಡಿ ಇನ್ನೂ ಯಾಕೆ ಬರಲಿಲ್ಲ ಹೇಳು ಎಂದು ಕೂಗುತ್ತಿದ್ದರೆ ಕೌಸಲ್ಯ ಅವರು ಬೆಡ್ ಮೇಲೆ ಕೂತು ತಲೆ ಹಿಡಿದುಕೊಂಡು, ಬರ್ತಾರೆ ತಾಯಿ, ಸ್ವಲ್ಪ ಹೊತ್ತು ಸುಮ್ಮನಿರು ಎಂದು ಬೇಡಿಕೊಳ್ಳುತ್ತಿದ್ದರು. ಸುಮಿತ್ರಾ ಅವರೇನೋ ಕ್ಯೂಟಿಯನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾ, ಇದಕ್ಕಿಂತ ಮೊದಲು
ಇಷ್ಟು ತುಂಟಿ ಇರಲಿಲ್ಲ. ಇದೆಲ್ಲ ಅಳಿಯನವರ ಪ್ರೀತಿಯಿಂದ ಹೀಗಾಗಿದೆ ಎಂದು ಕೌಸಲ್ಯ ಅವರಿಗೆ ಕಷ್ಟ ಹೇಳಿಕೊಂಡು ಮೂಗು ಒರೆಸಿಕೊಂಡರು. ಪಾಪ ಇಬ್ಬರು. ಬಾಗಿಲ ಬಳಿ ನಿಂತು ಮಗಳ ತುಂಟತನವನ್ನು ನೋಡಿ ನಗುತ್ತಾ ಇದ್ದನು ತಾರಕ್. ಅದೆಲ್ಲ ತುಂಟತನ ಮಾಡುತ್ತಿದ್ದರೆ ನಿನಗೆ ನಗು ಬರುತ್ತಿದೆಯಾ ತಾರಕ್? ನಿಜವಾಗಿಯೂ ಅಮ್ಮ ಹೇಳಿದ ಹಾಗೆ ಇದೆಲ್ಲ ನಿನ್ನಿಂದಲೇ ಎಂದಳು ಸಾಹಿತ್ಯ ತಾರಕ್ನನ್ನು ಹುರಿದು ನೋಡುತ್ತಾ ನಿಧಾನವಾಗಿ. ಸುಮ್ಮನಿರು ಡಾರ್ಲಿಂಗ್, ಮಕ್ಕಳು ಅಂದ ಮೇಲೆ ತುಂಟತನ ಮಾಡದೆ ನಿನ್ನಂತೆ ಯಾವಾಗಲೂ ಎಂದು ಮೂತಿ ಮುಚ್ಚಿ ಇರ್ತಾರೇನು? ಎಷ್ಟಾದರೂ ಅವಳು ಯಾರು ಅನ್ಕೊಂಡೆ? ಈ ಸ್ಟಾರ್ ಹೀರೋ ತಾರಕ್ನ ಮಗಳು ಅಂದ ಮೇಲೆ ನನ್ನ ಮಗಳು ಆ ಮಟ್ಟಿಗೆ ಇರಲೇಬೇಕು ಅಲ್ವಾ ಎಂದನು ಕಾಲರ್ ಹಾರಿಸುತ್ತಾ. ಇಡಿಯಟ್, ಅದೇನೋ ದೊಡ್ಡ ವಿಷಯ ಅಂದಂತೆ ಎಷ್ಟು ಚೆನ್ನಾಗಿ ಹೇಳಿಕೊಳ್ಳುತ್ತಿದ್ದಾನೋ ಎಂದು ಬೈಯುತ್ತಿದ್ದಾಗ, ಡಾರ್ಲಿಂಗ್, ನೀನು ಕಾರಿನಲ್ಲಿ ಮಾಡಿದ್ದಕ್ಕೆ ಶಿಕ್ಷೆ ರೆಡಿಯಾಗಿದೆ. ಅಸಲಿಗೆ ಅಲ್ಲೇ ಕಾರಿನಲ್ಲಿ ನಿನಗೆ ಶಿಕ್ಷೆ ಕೊಡುತ್ತಿದ್ದೆ. ಆದರೆ ಇಲ್ಲಿ ನನ್ನ ಮಗಳು ನನಗಾಗಿ ಎದುರು ನೋಡುತ್ತಿದ್ದಾಳೆ ಅಂತ ಸೈಲೆಂಟಾಗಿ ಬಂದೆ. ಮೊದಲು ನನ್ನ ಮಗಳನ್ನು ನೋಡಿಕೊಂಡ ಮೇಲೆ ನಿನ್ನ ಕೆಲಸ ರಾತ್ರಿ ಹೇಳ್ತೀನಿ. ತಿಳಿದಿದೆಯಲ್ಲ ನಿನ್ನ ಕೈ ಶಿಕ್ಷೆಗೆ ನನ್ನ ರಿವೆಂಜ್ ಹೇಗಿರುತ್ತೆ ಅಂತ ಎಂದನು ತಾರಕ್ ತುಂಟತನದಿಂದ. ತಾರಕ್ ಶಿಕ್ಷೆ ನೆನಪಿಸಿದ ಕೂಡಲೇ ಸಾಹಿತ್ಯ ಗಲಿಬಿಲಿಗೊಂಡಳು. ಹಬ್ಬಾ, ಹಾಗೆ ಹೀಗೆ ಮರೆತಿದ್ದೆ ನಾನು ಎಂದು ಸೈಲೆಂಟಾಗಿ ಯೋಚಿಸುತ್ತಿದ್ದರೆ ಸಾಹಿಯ ಆತಂಕವನ್ನು ನೋಡಿ ತಾರಕ್ ನಕ್ಕು ಕ್ಯೂಟಿಗಾಗಿ ಸರ್ಪ್ರೈಸನ್ನು ರೆಡಿ ಮಾಡಿದನು. ಸಡನ್ನಾಗಿ ರೂಮಿಗೆ ಬರುತ್ತಿದ್ದ ಪುಟ್ಟ ಕ್ಯೂಟಿಯನ್ನು ನೋಡುತ್ತಾ ಸಾಹಿತ್ಯ ಕೂಗುವುದನ್ನು ನಿಲ್ಲಿಸಿ ಕಣ್ಣುಗಳನ್ನು ಹತ್ತಿ ಬೀಜಗಳಂತೆ ಅಗಲ ಮಾಡಿ ನೋಡುತ್ತಲೇ ಇತ್ತು. ಇದು ಯಾಕೆ ಈಗ ಸೈಲೆಂಟ್ ಆಯಿತು ಎಂದು ತಿಳಿಯದೆ ಹಿಂದೆ ತಿರುಗಿದ ಕೌಸಲ್ಯ ಅವರು ಕೂಡ ಆಶ್ಚರ್ಯಗೊಂಡರು. ಏಯ್ ಎಂದು ಚಪ್ಪಾಳೆ ತಟ್ಟುತ್ತಾ ಬೆಡ್ ಇಳಿದು ಹೊಸದಾಗಿ ಆ ರೂಮಿಗೆ ಬಂದಿದ್ದ ಕ್ಯೂಟಿಯ ಹತ್ತಿರ ಹೋಯಿತು ಕ್ಯೂಟಿ. ಸುಮಿತ್ರಾ ಅವರು ಕೂಡ ಬೆಡ್ ಇಳಿಯುತ್ತಾ ಆಶ್ಚರ್ಯದಿಂದ, ಕ್ಯೂಟಿ, ಯಾರೇ ಇದು? ಅಚ್ಚು ನಿನ್ನಂತೆಯೇ ಇದೆ ಎಂದು ಅದರ ಹತ್ತಿರ ಹೋಗುತ್ತಿದ್ದರೆ, ಅಮ್ಮಮ್ಮ ಡೋಂಟ್ ಟಚ್, ಅದು ನನ್ನ ಫ್ರೆಂಡ್ ಅಂದಳು ಕಮಾಂಡಿಂಗ್ ಆಗಿ. ಯೇ ಎಂದು ಚಪ್ಪಾಳೆ ತಟ್ಟುತ್ತಾ ಬೆಡ್ ಇಳಿದು ಹೊಸದಾಗಿ ಆ ರೂಮಿಗೆ ಬಂದಿದ್ದ ಕ್ಯೂಟಿಯ ಹತ್ತಿರ ಹೋಯಿತು ಕ್ಯೂಟಿ. ಕ್ಯೂಟಿಯೇ ಮೊದಲು ಓಡಿ ಬಂದು, ಹೇ ಸ್ವೀಟಿ ಎಂದು ಅಚ್ಚು ಕ್ಯೂಟಿಯ ರೂಪದಲ್ಲಿರುವ ರೋಬೋಟನ್ನು ಟಚ್ ಮಾಡಿ ಹಾಯ್ ಅಂದಳು. ಆ ರೋಬೋಟ್ ಕೂಡ ಹಾಯ್ ಅಂದಿತು. ನೀನು ಯಾರು? ಸೇಮ್ ಟು ಸೇಮ್ ಇದ್ದೀಯಾ ಅಂದಾಗ, ನನ್ನ ಹೆಸರು ಸ್ವೀಟಿ, ನಾನು ಒಂದು ರೋಬೋಟ್ ಅಂದಿತು. ಏ ಸ್ವೀಟಿ, ನಾನು ಕ್ಯೂಟಿ, ನಾವು ಇಬ್ಬರು ಸೇಮ್ ಟು ಸೇಮ್, ನಾವು ಫ್ರೆಂಡ್ಸ್, ಓಕೆನಾ ಅಂದಳು ಕ್ಯೂಟಿ. ಓಕೆ ಫ್ರೆಂಡ್ಸ್ ಎಂದು ಶೇಕ್ ಹ್ಯಾಂಡ್ ಕೊಟ್ಟಿತು ಸ್ವೀಟಿ. ಸ್ವೀಟಿ, ಮಮ್ಮಿ ಡ್ಯಾಡಿ ಎಲ್ಲಿ ಎಂದು ಕೇಳಿದಳು ಕ್ಯೂಟಿ. ಇಯರ್ ಮೈ ಮಾಮ್ ಅಂಡ್ ಡ್ಯಾಡ್ ಎಂದು ಹಿಂದಕ್ಕೆ ತಿರುಗಿ ಬಾಗಿಲ ಬಳಿ ಇಣುಕಿ ನೋಡುತ್ತಿದ್ದ ತಾರಕ್ ಸಾಹಿತ್ಯ ಅವರನ್ನೇ ತೋರಿಸಿತು ಸ್ವೀಟಿ. ತಾರಕ್ ಅವರನ್ನು ನೋಡುತ್ತಿದ್ದಂತೆಯೇ ಕ್ಯೂಟಿ ಏ ಡ್ಯಾಡಿ ಎಂದು ಫಾಸ್ಟಾಗಿ ಹೋಗುತ್ತಿದ್ದಂತೆಯೇ ತಾರಕ್ ಕೂಡ ಮೈ ಏಂಜಲ್ ಎಂದು ಕ್ಯೂಟಿಯನ್ನು ಕೈಗಳಲ್ಲಿ ಮೇಲೆ ಎತ್ತಿ ಮುಖದ ತುಂಬ ಮುತ್ತುಗಳನ್ನು ಕೊಟ್ಟನು. ಡ್ಯಾಡಿ, ಐ ಮಿಸ್ ಯು. ಅಜ್ಜಿ, ಅಮ್ಮಮ್ಮ ಬ್ಯಾಡ್, ನನ್ನನ್ನು ಬೈದು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ನೋಡು ಎಂದು ಮುಂದಕ್ಕೆ ಬೀಳುತ್ತಿದ್ದ ಕೂದಲನ್ನು ತೋರಿಸುತ್ತಾ ಕಂಪ್ಲೇಂಟಾಗಿ ಹೇಳಿದಳು. ಕ್ಯೂಟಿಯ ಮಾತುಗಳಿಗೆ ಸುಮಿತ್ರಾ ಅವರು ಅಲ್ಲಿಯೇ ಕಣ್ಣು ಸುತ್ತಿ ಬಿದ್ದು ಹೋದರೆ ಕೌಸಲ್ಯ ಅವರು ತಲೆ ಹಿಡಿದುಕೊಂಡು ಕುಳಿತರು. ಮಿಸ್ ಯು ಟೂ ಏಂಜಲ್ ಎಂದು ಸ್ವಲ್ಪ ಹೊತ್ತು ಎದೆಗೆ ಅಪ್ಪಿಕೊಂಡು ಹಾಗೆಯೇ ಇದ್ದನು. ತಂದೆಯ ಎದೆಯಲ್ಲಿ ಹೊರಗಿದ್ದ ಕ್ಯೂಟಿಗೆ 5 ನಿಮಿಷಗಳ ನಂತರ ಮಮ್ಮಿ ನೆನಪಾಗಿ ಡ್ಯಾಡಿ ಮೇಲಿನಿಂದ ತಲೆ ತಿರುಗಿಸಿ ಮಮ್ಮಿ ಮಿಸ್ ಯು ಅಂದಳು. ಸಾಹಿತ್ಯ ಮಗಳ ಕಡೆಗೆ ನೋಡುತ್ತಾ, ಯಾಕೆ ಆ ಸುಳ್ಳುಗಳು? ಏನೋ ಭಿಕ್ಷುಕಿಗೆ ಎಸೆದಂತೆ ಮಿಸ್ ಯು ಅಂತ ಎಸೆದರೆ ಇದು ಸೈಲೆಂಟಾಗಿ ಇರುತ್ತೆ ಅಂತ ಅಷ್ಟೇ ಹೊರತು ನೀನು ನಿಜವಾಗಿಯೂ ನನ್ನ ಮಿಸ್ ಮಾಡಿಕೊಂಡಿದ್ದೀಯಾ? ಅದು ಹಾಳಾಗಲಿ. ಬಂದ ಕೂಡಲೇ ಅಪ್ಪನ ಸೊಂಟ ಹೇರಿಬಿಟ್ಟೆ. ಕನಿಷ್ಠ ಮಮ್ಮಿ ಕಡೆಗೂ ನೋಡಲಿಲ್ಲ. ಈಗಲೂ ಕೂಡ ಸಡನ್ನಾಗಿ ಪಕ್ಕದಲ್ಲೇ ಇದ್ದೇನೆ ಅಂತ ನನ್ನನ್ನು ನೆನಪಿಸಿಕೊಂಡಿದ್ದೀಯಾ? ಇಲ್ಲದಿದ್ದರೆ ಅಂದಳು ಸಾಹಿತ್ಯ. ನೋ ಮಮ್ಮಿ, ನಿನ್ನನ್ನು ಕೂಡ ತುಂಬ ಮಿಸ್ ಮಾಡಿಕೊಂಡೆ. ಬೇಕಾದರೆ ಡ್ಯಾಡಿನ ಕೇಳು ಅಂದ್ಲು ಕ್ಯೂಟಿ ತಾರಕ್ನನ್ನು ನೋಡುತ್ತಾ ಮುದ್ದಾಗಿ. ಹೌದು, ನನ್ನ ಏಂಜಲ್ ನಿನ್ನನ್ನು ಕೇಳಿದಳು. ನಿನ್ನೆ ಅವಳು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದಾಳೆ.
ಎಂದು ಹೇಳಿದನು ತಾರಕ್ ಕೂಡ ಮಗಳಿಗೆ ಜೊತೆಯಾಗಿ. ಹಾಂ, ಬೆಕ್ಕಿಗೆ ಇಲಿ ಸಾಕ್ಷಿ ಇದ್ದ ಹಾಗೆ ಇದೆ ನಿಮ್ಮಿಬ್ಬರ ಕಹಾನಿ. ಸರಿ ಬಿಡಿ, ಏನೇ ಆಗಲಿ ಅಳುವಿರಿ, ನಾನು ಹೋಗುತ್ತೇನೆ, ಫ್ರೆಶ್ ಆಗಬೇಕು ಎಂದು ಹೊರಟು ಹೋದಳು ಸಾಹಿತ್ಯ. ಸಾಹಿತ್ಯ ಹೋದ ಕೂಡಲೇ ತಾರಕ್ ಕ್ಯೂಟಿ ಐಫೈ ಕೊಟ್ಟು ನಕ್ಕರು. ಆಗ ಮತ್ತೆ ನೆನಪಾಯಿತು ಕ್ಯೂಟಿಗೆ ಸ್ವೀಟಿ. ಏಯ್ ಸ್ವೀಟಿ, ನಮ್ಮ ಡ್ಯಾಡಿ ಹೀರೋ ಎಂದು ತೋರಿಸಿದಳು. ಕ್ಯೂಟಿ ಹಾಯ್. ಹಾಯ್ ಡ್ಯಾಡಿ, ಐ ಆಮ್ ಸ್ವೀಟಿ ಎಂದು ಶೇಕ್ ಹ್ಯಾಂಡ್ ಕೊಡಲು ಕೈ ಮುಂದಕ್ಕೆ ಇಟ್ಟಿತು ಸ್ವೀಟಿ ರೋಬೋಟ್. ಕ್ಯೂಟಿ ಒಂದೇ ಉಸಿರಿಗೆ ಕೆಳಗೆ ಜಿಗಿದು, ಏಯ್ ನಿನ್ನ ಡ್ಯಾಡಿ ಅಲ್ಲ, ಈ ಈಸ್ ಮೈ ಡ್ಯಾಡಿ ಅಂದಳು ಕೋಪದಿಂದ. ನೋ ಕ್ಯೂಟಿ, ಈ ಈಸ್ ಮೈ ಡ್ಯಾಡಿ ಆಲ್ಸೋ ಅಂದಿತು ಸ್ವೀಟಿ. ಅದಕ್ಕೆ ಕೋಪ ಬಂದ ಕ್ಯೂಟಿ ಸ್ವೀಟಿಯ ಕೆನ್ನೆಯ ಮೇಲೆ ಹೊಡೆದು ಕೂದಲು ಹಿಡಿದು ಎಳೆದು ದೂರಕ್ಕೆ ತಳ್ಳಿದಳು ರೋಬೋಟನ್ನು. ಹೇಳ್ತಾ ಇದ್ದೀನಿ ನಿನ್ನ ಡ್ಯಾಡಿ ಅಲ್ಲ ಅಂತ, ಮೈ ಡ್ಯಾಡಿ. ನಿನ್ನೊಂದಿಗೆ ಫ್ರೆಂಡ್ಶಿಪ್ ಕಟ್ ಹೋಗು ಅಂದ್ಲು ಕ್ಯೂಟಿಯ ಪೊಸೆಸಿವ್ನೆಸ್ಗೆ ನಗುತ್ತಾ. ಏಂಜೆಲ್, ಹಾಗೆ ಹೊಡೆಯಬೇಡ ಕಣೋ, ನಿನಗೆ ಪೆಟ್ಟಾಗುತ್ತದೆ ಎಂದನು ಕ್ಯೂಟಿಯನ್ನು ಎತ್ತಿಕೊಂಡು ಸಮಾಧಾನ ಪಡಿಸುತ್ತಾ. ಡ್ಯಾಡಿ, ಸ್ವೀಟಿನ ನನಗಾಗಿ ನಾ ತಂದಿರೋದು ಅಂದಾಗ, ಹೌದು ಏಂಜಲ್, ನಿನಗಾಗಿಯೇ, ಇಷ್ಟ ಆಯ್ತಾ ಅಂದ. ಹೌದು, ನನಗೆ ಇಷ್ಟ ಆಯಿತು, ಆದರೂ ಅದು ಬ್ಯಾಡ್, ಇಷ್ಟ ಆಗಲಿಲ್ಲ ಅಂದಳು ಮತ್ತೆ. ಇಷ್ಟ ಆಯಿತು ಅಂತ ಹೇಳುತ್ತಾ ಮತ್ತೆ ಇಷ್ಟ ಆಗಿಲ್ಲ ಅಂತೀಯ ಯಾಕೆ ಎಂದು ಹಿಂದಿನಿಂದ ಕೂಗಿದರು ಕೌಸಲ್ಯ. ಸ್ವೀಟಿ ನನ್ನ ಹಾಗೆ ಬ್ಯೂಟಿಫುಲ್ ಇದೆ, ಅದಕ್ಕೆ ಇಷ್ಟ ಆಯಿತು. ನಮ್ಮ ಡ್ಯಾಡಿನ ಅದು ಡ್ಯಾಡಿ ಅಂದಿದೆ, ಅದಕ್ಕೆ ಇಷ್ಟ ಆಗಲಿಲ್ಲ ಅಂದ್ಲು ಕ್ಯೂಟಿ. ಅಮ್ಮೋ, ಇವಳ ಹತ್ತಿರ ಎಷ್ಟು ಮಾತುಗಳು ಕಣೋ, ವಸಂತ ಪಕ್ಷಿಯಂತೆ ಮಾತನಾಡುತ್ತಲೇ ಇದೆ ಎಂದು ಕೌಸಲ್ಯ ಅವರು ಆಶ್ಚರ್ಯಗೊಂಡರೆ, ನಾನು ವಸಂತ ಪಕ್ಷಿಯಲ್ಲ, ನೀನು ಹೋಗು ಅನ್ನುತ್ತಾ ಇವರೆಲ್ಲ ಬ್ಯಾಡ್ ಅಂದಳು ಕ್ಯೂಟಿ. ಹೌದು, ಓಕೆ ಏಂಜಲ್, ಹೋಗೋಣ, ಆದರೆ ನೀನು ಅನ್ನ ತಿಂದರೆ ಹೋಗೋಣ, ಓಕೆನಾ, ನಾನು ತಿನ್ನಿಸುತ್ತೇನೆ ಸರಿನಾ ಅಂದ. ಅನ್ನ, ನೀನು ಮೊದಲು ಫ್ರೆಶ್ ಆಗು ಕಣೋ, ನಾವು ತಿನ್ನಿಸುತ್ತೇವೆ ಅಲ್ವಾ ಅಂದರು ಕೌಸಲ್ಯ ಅವರು. ನನಗೆ ಡ್ಯಾಡಿನೇ ಬೇಕು ಅಂದ್ಲು ಕ್ಯೂಟಿ. ವಾವ್, ಮೈ ಏಂಜಲ್ ಡ್ಯಾಡಿ ಹೇಳಿದ ಹಾಗೆಯೇ ಕೇಳುತ್ತಾಳೆ, ವೆರಿ ಗುಡ್ ಎಂದು ಮುತ್ತು ಕೊಟ್ಟು, ಮಾಮ್ ನಾನು ಸ್ವಲ್ಪ ಫ್ರೆಶ್ ಆದ ಮೇಲೆ ಫೋನ್ ಮಾಡುತ್ತೇನೆ. ಕ್ಯೂಟಿಗಾಗಿ ಡಿನ್ನರ್ ನಮ್ಮ ರೂಮಿಗೆ ಕಳುಹಿಸು, ಅವಳಿಗೆ ತಿನ್ನಿಸಿದ ಮೇಲೆ ನಾನು ಸಾಹಿತ್ಯ ಕೆಳಗೆ ಬರುತ್ತೇವೆ ಎಂದು ಹೇಳಿ ಕ್ಯೂಟಿಯನ್ನು ಕರೆದುಕೊಂಡು ಅವರ ರೂಮಿಗೆ ಹೋಗಿಬಿಟ್ಟನು ತಾರಕ್. ತಾರಕ್ ಅವರು ಹೋಗುವಷ್ಟರಲ್ಲಿ ಸಾಹಿತ್ಯ ಸ್ನಾನ ಮುಗಿಸಿ ಡ್ರೆಸ್ಅಪ್ ಕೂಡ ಆಗಿ ಹೋಗಿದ್ದರೆ ಕೂದಲನ್ನು ಒಣಗಿಸಿಕೊಳ್ಳುತ್ತಾ, ಆಯ್ತಾ ನಿಮ್ಮ ತಂದೆ ಮಗಳ ಮಾತುಕತೆ ಅಂದಳು ಸಾಹಿತ್ಯ. ಓ ಕ್ಯೂಟಿ, ನಿನಗೆ ಮತ್ತೆ ದಿನದಿಂದ ದಿನಕ್ಕೆ ನಿನ್ನ ತಾರಕ್ನನ್ನು ನೋಡಿ ಬಾಯಿ ಜಾಸ್ತಿಯಾಗಿದೆ ಎಂದು ಸಾಹಿತ್ಯ ಹೊಡೆಯಲು ಕೈ ಎತ್ತಿದರೆ ಕ್ಯೂಟಿ ತಾರಕ್ ಎದೆಯಲ್ಲಿ ತಲೆಯನ್ನು ಅಡಗಿಸಿ, ಡ್ಯಾಡಿ ನೋಡು ಮಮ್ಮಿನ ನನ್ನನ್ನು ಎಂದು ತಾರಕ್ಗೆ ಕಂಪ್ಲೇಂಟ್ ಕೊಟ್ಟಳು ಕ್ಯೂಟಿ. ಏಯ್, ಈಗ ನಿನ್ನನ್ನು ನಾನು ಎಲ್ಲಿ ಹೊಡೆದೇನೆ ಅಂದಳು ಸಾಹಿತ್ಯ ಉರಿದು ನೋಡುತ್ತಾ. ಡಾರ್ಲಿಂಗ್, ಯಾಕೆ ನನ್ನ ಮಗಳ ಮೇಲೆ ಕೈ ಎತ್ತುತ್ತೀಯ, ನೀನು ಹೋಗು ಮೊದಲು ಇಲ್ಲಿಂದ ಕೆಳಗೆ, ನಿನಗಾಗಿ ನಿಮ್ಮ ಅಮ್ಮ ಅತ್ತೆ ಎದುರು ನೋಡುತ್ತಿದ್ದಾರೆ ಅಂದ. ಏನು, ನಾನು ಹೋಗಬೇಕಾ, ಹೋಗುತ್ತೇನೆ, ಮತ್ತೆ ಬರಲು ಹೇಳಿದರೆ ಆಗ ಹೇಳ್ತೀನಿ ನಿನ್ನ ಕೆಲಸ ಎಂದು ಕಣ್ಣುಗಳನ್ನು ಸಣ್ಣ ಮಾಡಿ ಹೇಳಿ ಆ ರೂಮ್ನಿಂದ ಹೊರಗೆ ಹೋಗಿ ಬಿಟ್ಟಳು ಸಾಹಿತ್ಯ. ತಾರಕ್ ಕ್ಯೂಟಿ ನಾಲಿಗೆ ಹೊರಹಾಕಿ, ನೀನೇನು ಮಾಡುತ್ತೀಯೆ ಎಂದು ಗೇಲಿ ಮಾಡಿ ಕಳುಹಿಸಿದರು. ಸಾಹಿತ್ಯ ಹೋದ ಮೇಲೆ ತಾರಕ್ ಕ್ಯೂಟಿಗಾಗಿ ತಂದಿದ್ದ ವಿಡಿಯೋ ಗೇಮ್ ಆನ್ ಮಾಡಿಕೊಟ್ಟು ಫ್ರೆಶ್ ಆಗಲು ಹೋಗಿಬಿಟ್ಟನು. ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.